ಎಲ್ರಿಗೂ ನಮಸ್ಕಾರ. ಇಲ್ಲಿ ನಾನು ಬಂದಿರೋದು ಡಿ.ವಿಡ್ಸ್ ಪರವಾಗಲ್ಲ, ಜಯಂತ್ ಅಣ್ಣನ ಪರವಾಗಿ. ಸೊ ಅವರು ನಮ್ಮ ಬೆನ್ನೆಲುಬಾಗಿ ನಿಂತು ನನ್ನ ಕೆರಿಯರ್ಗೆ ತುಂಬ ಒಳ್ಳೊಳ್ಳೆ ಹಾಡುಗಳು ಕೊಟ್ಟಿದ್ದಾರೆ, ಇಂಡಸ್ಟ್ರಿಗೆ ತುಂಬ ಒಳ್ಳೊಳ್ಳೆ ಹಾಡುಗಳು ಕೊಟ್ಟವ್ರೆ. ಅವರು ಬಂದ ಮೇಲೆ ಬರವಣಿಗೆಯ ದಿಕ್ಕು ಅಂದರೆ ಯೋಗರಾಜ್ ಸರ್ ಆಗಲಿ, ಜಯಂತ್ ಕಾಯ್ಕಿಣಿ ಸರ್ ಆಗಲಿ ಬಂದ ಮೇಲೆ ಇಂಡಸ್ಟ್ರಿಗೆ ಬರವಣಿಗೆಯ ದಿಕ್ಕು ಬದಲಾಯಿತು, ಎಚ್ಚರ ಬಂತು ಎಲ್ಲರಿಗೂ. ಆ ಎಚ್ಚರನ ಮೂಡಿಸಿರೋ ಆ ಎರಡು ಕೈಗಳು ಅವ್ರ ಪರವಾಗಿ ಅವ್ರಿಗೋಸ್ಕರ ನಾನಿಲ್ಲಿ ಬಂದಿರೋದು. ಸೊ ಅವ್ರ ಮಗ ಸಂಗೀತ ಮಾಡ್ತಾಯಿದ್ದಾರೆ. ಸೊ ಹಾರ್ಟ್ಲಿ ವೆಲ್ಕಮ್ ಟು ಅವ್ರಿಗೆ, ನಮ್ಮ ಇಂಡಸ್ಟ್ರಿಗೆ ತುಂಬ ದೊಡ್ಡ ಯಶಸ್ಸು ಅವ್ರಿಗೆ ಸಿಗಲಿ. ಜಯಂತಣ್ಣ ಹೆಂಗೆ ಹೆಸರು ಮಾಡಿದಾರೋ ಅದೇ ದಾರಿಯಲ್ಲಿ ಅವರು ನಡೆದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗಲಿ. ಈ ಹಾಡು, ಈ ಸಿನಿಮಾ ಅವರಿಗೆ ಮತ್ತೆ ಸಿನಿಮಾ ತಂಡಕ್ಕೆ ಒಂದು ದೊಡ್ಡ ಮೆಟ್ಟಿಲಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಿಶಸ್ ಸರ್. ಥ್ಯಾಂಕ್ ಯು. ಅಷ್ಟೆಲ್ಲ ಈ ಸಿನಿಮಾದಲ್ಲಿ ಒಟ್ಟು 3 ಹಾಡುಗಳಿದೆ. ಈಗ ನೀವು ಒಂದು ಹಾಡನ್ನು ಕೇಳಿದ್ರಿ, ಇನ್ನೆರಡು ಹಾಡುಗಳು ನಮ್ಮ ಸಿನಿಮಾದಲ್ಲಿ ನಮ್ಮ ಋತ್ವಿಕ್ ಅವರೇ ಸಂಗೀತ ನಿರ್ದೇಶನ ಮಾಡಿದ್ದಾರೆ, ಹಾಡಿದ್ದಾರೆ ಕೂಡ. ಇನ್ನೊಂದು ಹಾಡನ್ನು ಚರಣ್ ರಾಜ್ ಅವರು, ನಮ್ಮ ಸಂಗೀತ ನಿರ್ದೇಶಕರು ಚರಣ್ ರಾಜ್ ಅವರು ಹಾಗೂ ಅದಿತಿ ಸಾಗರ್ ಅವರು ಹಾಡಿದ್ದಾರೆ. ಆ 2 ಹಾಡುಗಳು ಸದ್ಯದಲ್ಲಿ ನಿಮ್ಮ ಮುಂದೆ ಬರುತ್ತೆ. ಆದರೆ ಈಗ ತಾಜಾ ಸುದ್ದಿಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಸಿನಿಮಾ ತಂಡ ಹಾಗೂ ಮುಖ್ಯ ಅತಿಥಿಗಳನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಪ್ರೀತಿಯ ಯೋಗರಾಜ್ ಭಟ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ವಿ ಹರಿಕೃಷ್ಣ ಸರ್ ದಯವಿಟ್ಟು ನಮ್ಮನ್ನು ಜಾಯಿನ್ ಆಗಬೇಕು ವೇದಿಕೆಯಲ್ಲಿ ಪ್ಲೀಸ್. ಶೈಲಜಾ ನಾಗಮ್ಯಾಮ್ ದಯವಿಟ್ಟು ಬರಬೇಕು ಪ್ಲೀಸ್. ಇನ್ನು ತಾಜಾ ಸುದ್ದಿಯನ್ನು ಕೊಟ್ಟಂತಹ ನಮ್ಮ ಪ್ರೀತಿಯ ಜಯಂತ್ ಕಾಯ್ಕಿಣಿ ಸರ್ ದಯಮಾಡಿ ನಮ್ಮನ್ನ ವೇದಿಕೆಯಲ್ಲಿ ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಇನ್ನು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಋತ್ವಿಕ್ ಕಾಯ್ಕಿಣಿ ಅವರು ಕೂಡ ನಮ್ಮನ್ನ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಸಿನಿಮಾದ ಬರಹಗಾರರು, ಸಿನಿಮಾಟೋಗ್ರಾಫರ್ ಹಾಗೂ ಡೈರೆಕ್ಟರ್ ಆಗಿರುವ ಸಹದೇವ್ ಕೆಲವಳ್ಳಿ ಅವರು ದಯವಿಟ್ಟು ಬರಬೇಕು. ನಮ್ಮ ಸಿನಿಮಾದ ನಿರ್ಮಾಪಕರು ಆಗಿರುವ ರೂಪಾ ರಾವ್ ಅವರು ನಮ್ಮನ್ನ ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಇಡೀ ಚಿತ್ರತಂಡಕ್ಕೆ ಹಾಗೂ ಎಲ್ಲ ಅತಿಥಿ ಅಭ್ಯಾಗತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ನೇರವಾಗಿ ಯೋಗರಾಜ್ ಭಟ್ ಸರ್ ಇಂದ ಮಾತನ್ನು ಶುರು ಮಾಡ್ತಾರೆ. ಎಲ್ರಿಗೂ ನಮಸ್ತೆ. ಖುಷಿ ಏನಂದರೆ ಋತ್ವಿಕ್, ನಾನು ಸೆಕೆಂಡ್ ಲಾಕ್ಡೌನ್ ಟೈಮಲ್ಲಿ ಒಂದು ಪ್ಯಾಬ್ಲೋ ಎಸ್ಕೋಬಾರ ಅನ್ನೋ ಒಂದು ಗೀತೆನ ನೀನು ಹಾಡು ಅಂತ ಹೇಳ್ತೀರ ನೀನು. ಅದು ಎಷ್ಟು ಆನಂದ ಪಟ್ಟು ಮಾಡಿದ್ದ. ಅವತ್ತಿಂದ ನಂದು ಒಂದು ದೋಸ್ತಿ ಪ್ಯಾರಲಲ್ ಟ್ರ್ಯಾಕಲ್ಲಿ ನಡೀತಿದೆ. ಜಯಂತ್ ಸರ್ದು ನಂದು ಹರಿಕೃಷ್ಣ ಅವ್ರ ದೋಸ್ತಿ ಅದು ಬೇರೆನೆ, ಬಟ್ ಆತನದ್ದು ನಂದು ಒಂದು ಬೇರೆನೆ ದೋಸ್ತಿ. ಜೊತೆಗೆ ನಿರ್ದೇಶಕನಿಗೆ ನನ್ನ ವೈಯಕ್ತಿಕ ಶುಭಾಶಯ. ಇವತ್ತು ಈ ಹೊಸಬ್ರದ್ದು ಮೊದಲನೇ ಹೆಜ್ಜೆ ಅಂತ ಅನ್ಬಹುದು. ಹೊಸಬ್ರದ್ದು ಒಂದು ನಾನು ಅಬ್ಸರ್ವ್ ಮಾಡೋದು, ಈ ಥರದ ಸಂದರ್ಭಗಳಲ್ಲಿ ಹಾಡೋ ಬಿಡುಗಡೆ, ಸಿನಿಮಾ ಬಿಡುಗಡೆ ಅಂತ ಬಂದಾಗ 2 ಥರ ಡೇಂಜರಿಗೆ ತಗಲಾಕೋತಾರೆ. ಒಂದು, ಬೆಳಿಗ್ಗೆ ಎದ್ದು ಈ ಸ್ನಾನದ ಟೈಮಲ್ಲಿ ಇತ್ಯಾದಿಗಳ ಟೈಮಲ್ಲಿ ನನ್ನ ಹಾಡು ಇಡೀ ಪ್ರಪಂಚ ತಿರುಗಿ ನೋಡ್ಬಿಡುತ್ತೆ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಒಂದ್ಸತಿ ಕನಸು. ಬಟ್ಟೆ ಹಾಕೊಂಡು ಹೊರಗೆ ಬಂದಾಗ ಯಾರಿಗೂ ನಾನು ಗೊತ್ತಿಲ್ಲ ಅನ್ನೋ ಟೆನ್ಷನ್. ಯಾರು ಕೇಳ್ತಾರೆ ಇವನ್ನೆಲ್ಲ? ಮತ್ತೆ ಗೇಟ್ ದಾಟ್ವಿ ಗಾಡಿ ಕಿಕ್ ಹೊಡಿಬೇಕಾದ್ರೆ ಒಂದು ಜೋಶು, ಇಲ್ಲ ಏನೋ ಇದೆ ಬರುತ್ತೆ, ಪ್ರಪಂಚ ತಿರುಗಿ ನೋಡ್ಬಿಡುತ್ತೆ, ಅಲೆ ಎದ್ದು ಬಿಡುತ್ತೆ. ಮತ್ತೆ ಒಂದು ಸಿಗ್ನಲಲ್ಲಿ ಬಂದಾಗ
ಹೆವಿ ಟೆನ್ಷನ್ ಆಗ್ಬಿಡುತ್ತೆ. ಅದು 3 ನಿಮಿಷ ಬೇರೆ ರೆಡ್ ಲೈಟ್ ಬರೋದೇ ಇಲ್ಲ. ಯಾರಿಗೆ ಬೇಕು ಈ ಹಾಡು, ಹಸೆ ಸಿನಿಮಾ? ಒಂದು ಕಥೆ ಹೇಳಿ, ಒಂದು ಹಾಡು ಹೇಳಿ ನಾವು ಏನು ಮಾಡೋದಿದೆ? ಮತ್ತೆ ಡಿಸ್ಕರೇಜ್ ಆಗುತ್ತೆ. ಹೀಗೇ ನಡ್ಕೊಂಬರುತ್ತೆ. ಇವತ್ತು ಬೆಳಿಗ್ಗೆ ಕೂಡ ಇವರಿಬ್ಬರು ಅದೇ ಕನ್ಸ್ಕೊಂಡಿರ್ತಾರೆ, ಅಲೆ ಎದ್ದು ಬಿಡುತ್ತೆ, ಸಾಧಾರಣಕ್ಕಿಲ್ಲ. ಅದು ಹರಿಕೃಷ್ಣ ಬರ್ತಾರೆ, ನೋಡೋಣ. ಅದು ಒಂದು ಡೇಂಜರು. ಈಗ ಹಾಡು ಲೋಕಾರ್ಪಣೆ ಆಗಿಬಿಡುತ್ತೆ. ಆದ ನಂತರ ಅದನ್ನ ಪ್ರಪಂಚ ಅವ್ರು ಅಂದ್ಕೊಂಡಂಗೆ ತಿರುಗಿ ನೋಡ್ಬಿಟ್ರೆ ಅದು ಇನ್ನೂ ದೊಡ್ಡ ಡೇಂಜರು. ನೆಕ್ಸ್ಟ್ ಕೇಳ್ತಾರೆ, ಏನು ಮಾಡ್ತಾ ಇದ್ದೀರಿ ಅಂತ. ಜನ ನಾವು ಒಂದು ವರ್ಷ ಒದ್ದಾಡಿರೋ ಸಿನಿಮಾ ರಿಲೀಸ್ ದಿವಸ ಮಧ್ಯಾಹ್ನ 1:30ಗೆ ಸಿನಿಮಾ ನೋಡ್ಕೊಂಡು ಆಚೆ ಬಂದು ನೆಕ್ಸ್ಟ್ ಯಾವ್ದು ಸರ್ ಅಂತಾನೆ. ಅವನಿಗೆ ಏನು ಅನ್ಸೋದೇ ಇಲ್ಲ. ಅದು ಈ ಹೆರಿಗೆ ಆದ ತಾಯಿಗೆ ನೆಕ್ಸ್ಟ್ ಯಾವಾಗ ಹೆರಿಗೆ ಅಂತ ಕೇಳಿದಂಗೆ, ಈಗಿನ ಪ್ರಾಣ ಉಳಿಸ್ಕೊಂಡು ಬಂದಿದ್ದೀವಿ ತಡಿ ಅಂತಲೂ ಹೇಳಂಗಿಲ್ಲ ಅವನಿಗೆ. ಅದು ಪ್ರಪಂಚ ಎಲ್ಲರೂ ತಿರುಗಿ ನೋಡ್ಬಿಟ್ರು, ಆ ಹಾಡನ್ನ ಎಲ್ಲರೂ ಕೇಳಿಬಿಟ್ರು ಅಂದರೆ ನೆಕ್ಸ್ಟ್ ಅದನ್ನು ಮೀರಿಸೋದೊಂದು ಬರುತ್ತೆ. ಅದಕ್ಕಿಂತ ಬೆಟರ್ ಆಗಿ ಪ್ರಪಂಚನ ದಾಟಿ ಶನಿಗ್ರಹದವರೆಗೆ ಎಲ್ಲರೂ ತಿರುಗಿ ನೋಡ್ಬೇಕಂತದ್ದು ಏನೋ ಒಂದು ಮಾಡೋ ಅಂತಾರೆ ಜನ. ಅವರಿಗೆ ಅದೇನೋ ಮಾಡ್ತಾರೆ, ಬಟ್ ನೀವೇನೇ ಹೇಳಿ ಕೆಂಡ ಅಂದ್ಬಿಡ್ತಾರೆ. ಇನ್ನೊಂದು ಇಲ್ಲ, ಇನ್ನು ನಾವು ತುಂಬ ಮುಕ್ಕಿರ್ಕೊಂಡು ಮಾಡಿದ್ದೀವಿ, ಹಂಗಾಗಿದೆ, ಹಿಂಗೆ ಇಷ್ಟೆಲ್ಲ ಇದೆ. ಕೆಂಡದಲ್ಲೊಂದು ಇನ್ನಸೆನ್ಸ್ ಇತ್ತು, ಅದನ್ನು ನಾವು ವಾಪಸ್ ಕೇಳ್ತೀವಿ, ಇದೇನೋ ಬೇಡ ಅಂದ್ಬಿಡ್ತಾರೆ. ಯಾರೂ ತಿರುಗಿ ನೋಡಲಿಲ್ಲ ಅಂದಿಟ್ಕೊಳ್ಳಿ. ಅದು ಮೊದಲನೇ ಡೇಂಜರು. ಪ್ರತಿಯೊಂದನ್ನು, ಪ್ರತಿ ಹಿಟ್ಟು ಮಟೀರಿಯಲ್ನು ಮೀರಿಸ್ತಾನೆ ಹೋಗ್ಬೇಕಂತವನು. ಅದೊಂದು ಜರ್ನಿ, ಆ ಡೇಂಜರು. ಇನ್ನೊಂದು, ಯಾರು ಕೇಳಲೇ ಇಲ್ಲ, ನಾವು ಯಾರಿಗೂ ಗೊತ್ತಿಲ್ಲ, ಇದೆಲ್ಲ ಉಪಯೋಗ ಇಲ್ಲ ಅಂತ ಮೊದಲೇ ಅವ್ರಿಗೆ ಡೌಟ್ ಇರ್ತದಲ್ಲ, ಅದು ತುಂಬ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೌದು, ನಾನು ಅಂದ್ಕೊಂಡಿದ್ವಿ ಇದರಲ್ಲಿ ಏನೂ ಇಲ್ಲ, ಹೆಂಗೆ ಹಂಗಾರೆ 4 ಮಂದಿ ತಿರುಗಿ ನೋಡಂಗೆ ಮಾಡೋದು. ಅದು ಈ ಮೊದಲನೇದಕ್ಕಿಂತ ಟಫ್ ಜರ್ನಿ. ಅದು ಅಲ್ಲಿ ಸಕ್ಸಸ್ಸು, ಇಲ್ಲಿ ಅದರದ್ದು ಡೆಡ್ ಅಪೋಸಿಟ್ಟು. ಯಾವನಿಗೂ ನಮ್ಮ ಬಗ್ಗೆ ಒಂದು ಕಾಳಜಿ ಇಲ್ಲ, ಗಮನ ಇಲ್ಲ ಅನ್ನೋ ಟೆನ್ಷನ್. ಇವೆರಡು ಸಕ್ಸಸ್ಫುಲ್ ಜನರಿಗಿಲ್ಲ, ಅಥವಾ ಒಬ್ಬ ಫೇಮಸ್ ಮ್ಯೂಸಿಕ್ ಡೈರೆಕ್ಟ್ರಿಗೆ, ಒಬ್ಬ ಫೇಮಸ್ ರೈಟ್ರಿಗೆಲ್ಲ ಇಲ್ಲ ಅದು ಅಂತ ಅಂದ್ಕೊಂಡ್ರೆ ಶುದ್ಧ ತಪ್ಪದು. ಪ್ರತಿ ಸಿನಿಮಾದಲ್ಲೂ ಇವೆರಡು ಡೇಂಜರ್ಗಳ ಜೊತೆಗೆ ಎಲ್ಲರೂ ಬದುಕಬೇಕು. ಸೊ ಆ 2 ಡೇಂಜರ್ಗಳು ಮಧ್ಯೆ ಇರೋದು ಕ್ರಿಯೇಟಿವಿಟಿ. ಕಾಲಿಟ್ಟಿದೆ ಒಂದು ತಂಡ. ಒಬ್ಬ ಗೆಳೆಯನಾಗಿ ನನ್ನ ಹೃತ್ಪೂರ್ವಕ ಶುಭಾಶಯ ಅವರಿಗೆ. ನಿಮ್ಮದು ಸದಾಕಾಲ ಈ ಟೆನ್ಷನ್ಗಳು ಎರಡೂ ನಿಮ್ಮನ್ನು ಕಾಡಲಿ ಅಂತ ನನ್ನ ಹಾರೈಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ವಿ ಹರಿಕೃಷ್ಣ ಸರ್. ಒಂದು ಹಾಡು ಅನ್ನೋದು ಇವತ್ತು ಯಾರೂ ಹೇಳೋಕ್ಕಾಗೋದಿಲ್ಲ. ಹಾಡು ಏನಾಗುತ್ತೆ ಅನ್ನೋದು ರಿಲೀಸ್ ಆದಮೇಲೆ ಜನ ಹೇಳ್ತಾರೆ ಅನ್ನೋದಕ್ಕಿಂತನೂ ಹಾಡು ಅನ್ನೋದು ಮಾರ್ಕೆಟಲ್ಲಿ ಎಷ್ಟು ಇದೆ ಅಂದರೆ, ನಮ್ಮ ಹಾಡನ್ನ ಹುಡ್ಕೋದಕ್ಕೆ ಒಂದು 5 ನಿಮಿಷ ಆಗುತ್ತೆ ಯೂಟ್ಯೂಬ್ನ ಪ್ರೆಸ್ ಮಾಡಿದಾಗ. ಸೊ ನಮ್ಮ ಹಾಡು ಹುಡುಕೋಷ್ಟರಲ್ಲಿ ನಾವೇ ಒಂದು 5 ಹಾಡು ಬೇರೆ ಕೇಳಿರ್ತೀವಿ, ಆಮೇಲೆ ನಮ್ಮ ಹಾಡಿಗೆ ಬರ್ತೀವಿ. ಅಂದರೆ ಅಷ್ಟು ಹಾಡುಗಳ ಮಧ್ಯೆ ನಮ್ಮ ಹಾಡು ಗುರುತಿಸ್ಕೋಬೇಕು ಅನ್ನೋದು ಪ್ರತಿಯೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ರೈಟರ್ದಾಗಲಿ ಒಂದು ಶ್ರಮ ಇರುತ್ತೆ. ಸೊ ಆ ಶ್ರಮ ಗೆದ್ದಾಗ ಖುಷಿ ಕೊಡುತ್ತೆ, ಸೋತಾಗ ಜವಾಬ್ದಾರಿ ಹೆಚ್ಚು ಮಾಡುತ್ತೆ. ಬಟ್ ನಾನು ಈ ಎಲ್ಲ ಹಾಡುಗಳನ್ನು ಕೇಳಿದ್ದೀನಿ, ಇದರಲ್ಲಿ ಒಂದಂತೂ ಕನ್ಫರ್ಮ್ ಆಗಿದೆ, ಹೊಸದಾಗಿದೆ. ಯಾವ ಛಾಯೆನೂ, ಯಾವುದೋ ಮ್ಯೂಸಿಕ್ ಡೈರೆಕ್ಟ್ರದು ಛಾಯೆ ಇರ್ಬೋದು, ಇನ್ಫ್ಲೂಯೆನ್ಸ್ ಅಂತ ಏನು ನಾವು ಕರಿತೀವಿ ರೆಗ್ಯುಲರಾಗಿ, ಅದು ಯಾವುದು ಕಾಣಿಸಲ್ಲ ಈ ಸಿನಿಮಾಲಿ. ಸೊ ಅದೇ ಮೊದಲನೇ ಗೆಲುವು ಋತ್ವಿಕ್ಗೆ ಮತ್ತು ತಂಡಕ್ಕೆ. ಅದು ಎಲ್ಲರದು ಜವಾಬ್ದಾರಿ ಆಗಿರುತ್ತೆ. ಈ ಹಾಡು ಹೊರಗಡೆ ಬರಬೇಕಾದ್ರೆ ಒಂದು
ನಿರ್ಮಾಪಕರಿಗಿರೋ ಟೇಸ್ಟ್ ಆಗಲಿ, ಡೈರೆಕ್ಟ್ರಿಗಿರೋ ಟೇಸ್ಟ್ ಆಗಲಿ, ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಅವನು ಕೊಟ್ಟಿರುವಂಥ ಒಂದು ಅವನ ಹಾಡುಗಳಾಗಲಿ, ಸೊ ಇದು ಕೇಳಿದಾಗ ಒಂದು ಹೊಸತನ, ಹೊಸ ಕಡೆ ಕಾಲಿಡ್ತಾ ಇದ್ದಾರೆ ಅನ್ನೋದಂತೂ ಖಂಡಿತ ಗೊತ್ತಾಗುತ್ತೆ. ಸೊ ಈ ಹೊಸ ಹೆಜ್ಜೆಗೆ ಒಂದು ಹಾರ್ದಿಕ ಶುಭಾಶಯಗಳು. ಒಂದು ದೊಡ್ಡ ಜರ್ನಿ ಈ ಹೆಜ್ಜೆಯಿಂದ ಸ್ಟಾರ್ಟ್ ಆಗಲಿ ಋತ್ವಿಕ್ಗೆ ಮತ್ತು ತಂಡಕ್ಕೆ ಅಂತ ನಾನು ಶುಭ ಹಾರೈಸ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಧನ್ಯವಾದ ಸರ್. ಶೈಲಜಾ ಮೇಡಮ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಋತ್ವಿಕ್ ಆಯ್ಕಿನಿ ಡೆಬ್ಯೂ ಮ್ಯೂಸಿಕ್ ಕಂಪೋಸಿಷನ್ ಸಿನಿಮಾಗೆ ಅನಿಸುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್. ಹರಿಕೃಷ್ಣ ಅವರು ಹೇಳಿದ ಹಾಗೆ 3 ಸಾಂಗನ್ನು ನಾನು ಕೇಳಿದ್ದೀನಿ, ಚೆನ್ನಾಗಿದೆ. ಯಾವುದೋ ಇದು ಕೇಳಿದ್ವಲ್ಲ ಅಂತ ಒಮ್ಮೊಮ್ಮೆ ಅನಿಸುತ್ತೆ, ಆ ಥರ ಯಾವುದೂ ನನಗೆ ವೈಯಕ್ತಿಕವಾಗಿ ಅನಿಸಿಲ್ಲ. ಸೊ ಆಲ್ ದಿಸ್ 3 ಸಾಂಗ್ಸ್ ಆರ್ ಗುಡ್. ಆಮೇಲೆ ಅವರು ಲಿರಿಕಲ್ ವಿಡಿಯೋ ಮಾಡಿರುವ ಕ್ರಮ ಕೂಡ ಚೆನ್ನಾಗಿದೆ. ಸಹದೇವ್ ಆ್ಯಂಡ್ ರೂಪಾರಾವ್, ನಿಮ್ಮ ಎಫರ್ಟು ತುಂಬ, ಇಟ್ಸ್ ವೆರಿ ಗುಡ್. ತುಂಬ ಚೆನ್ನಾಗಿ ಮಾಡಿದ್ದೀರ ಲಿರಿಕಲ್ ವಿಡಿಯೋ, ಇಟ್ಸ್ ವೆರಿ ಡಿಫ್ರೆಂಟ್. ಸೊ ಆ್ಯಂಡ್ ಋತ್ವಿಕ್ಗೆ ಇಟ್ ಈಸ್ ರಿಯಲ್ ಚಾಲೆಂಜ್. ಜಯಂತ್ ಕಾಯ್ಕಿಣಿ ಅವರಿಗಾಗಲೇ ಬಹಳ ದೊಡ್ಡ ಹೆಸರು. ಅವರ ಶ್ಯಾಡೋಯಿಂದ ಬರಬೇಕಂದ್ರೆ ಋತ್ವಿಕ್ ಬಹಳ ಎಫರ್ಟ್ ಹಾಕ್ಬೇಕು ನೀನು. ಇಟ್ಸ್ ನಾಟ್ ಈಸಿ. ಜಯಂತ್ ಕಾಯ್ಕಿಣಿ ಮಗ ಅನ್ನೋಕ್ಕಿಂತ ಋತ್ವಿಕ್ ಕಾಯ್ಕಿಣಿ ಅವ್ರ ಅಪ್ಪ ಜಯಂತ್ ಕಾಯ್ಕಿಣಿ ಅನ್ನೋ ಲೆವೆಲ್ ನೀನು ಹೋಗಬೇಕು. ಆ್ಯಂಡ್ ಅದು ನನ್ನ ಆಸೆ ಕೂಡ. ಹೋಪ್ ಇಟ್ ವಿಲ್ ಹ್ಯಾಪನ್ ಸೂನ್. ಆ್ಯಂಡ್ ಇವತ್ತಿನ ದಿನ ಸಿನಿಮಾ ಮಾಡೋದು ಏನು ತಮಾಷೆ ಅಲ್ಲ. ನಾವು ಏನೇ ಕ್ರಿಯೇಟಿವಿಟಿ ಯಾವುದೇ ಕ್ರಮದಲ್ಲೂ ತುಂಬ ಲೈಟಾಗಿ ನಾವು ಮಾತಾಡಿದ್ರು, ಸಿನಿಮಾ ಅನ್ನೋದು ಕ್ರಿಯೇಟಿವಿಟಿಯ ಜೊತೆಗೆ ವ್ಯಾಪಾರ ಕೂಡ. ಇಟ್ ಈಸ್ ಅನ್ ಇಂಡಸ್ಟ್ರಿ. ಹಣ ಇನ್ವೆಸ್ಟ್ ಆಗತ್ತೆ ಅಂದಮೇಲೆ ಹಾಕಿರುವ ಹಣ ವಾಪಸ್ ಬರಲೇಬೇಕು. ಯಾರು ಶೋಕಿಗೆ ಸಿನಿಮಾ ಮಾಡೋಕ್ಕಾಗಲ್ಲ. ಪ್ರಪಂಚದಾದ್ಯಂತ ಎಲ್ಲ ಭಾಷೆಗಳ ಸಿನಿಮಾನು ಎಲ್ಲರಿಗೂ ಇವತ್ತು ದಕ್ಕತ್ತೆ. ಎಷ್ಟೊಂದು OTT ಪ್ಲ್ಯಾಟ್ಫಾರ್ಮ್ಸ್ ಇದೆ. ಸಬ್ ಟೈಟಲಲ್ಲಿ ಎಲ್ಲರೂ ಎಲ್ಲ ಭಾಷೆಯ ಸಿನಿಮಾ ನೋಡ್ತಾರೆ. ಒಂದೇ ಅವರ ಮಾತೃಭಾಷೆಯ ಸಿನಿಮಾ ಬಿಟ್ಟು ಕೂಡ ಬೇರೆ ಭಾಷೆಯ ಸಿನಿಮಾನ ನೋಡುವಾಗ ಮೇಕರಿನ ಜವಾಬ್ದಾರಿ ಬಹಳ ದೊಡ್ಡದಾಗಿರುತ್ತೆ. ಹೇಗೋ ಕೇರ್ಲೆಸ್ ಆಗಿ ಸಿನಿಮಾ ಮಾಡೋಕ್ಕಾಗಲ್ಲ. ವರ್ಷಾನುವರ್ಷ ಎಷ್ಟು ನಮ್ಮ ದೇಶದಲ್ಲೇ ಸಾವಿರಾರು ಸಿನಿಮಾಗಳು ಬರ್ತಾ ಇರುತ್ತೆ. ಅದು ಜನಕ್ಕೆ ಇಷ್ಟ ಆಗಿ ಗೆಲ್ಲೋವಂಥದ್ದು ಕೆಲವು. ಅದರಲ್ಲಿ ಈ ಸಿನಿಮಾ ಒಂದಾಗಲಿ ಅಂತ ನಾನಾದರೂ ಭಾವಿಸ್ತೀನಿ. ಆ್ಯಂಡ್ ಈ ರೂಪಾರಾವ್ ಮತ್ತು ಸಹದೇವ್ ತುಂಬ ಆನೆಸ್ಟ್ ಅಟೆಂಪ್ಟ್ ಮಾಡುವ ಫಿಲ್ಮ್ ಮೇಕರ್ಸ್. ಈ ಹಿಂದೆ ರೂಪಾರಾವ್ ಅವರ ಗಂಟು ಮೂಟೆ ಕೂಡ ನಾನು ನೋಡಿದ್ದೆ, ತುಂಬ ಚೆನ್ನಾಗಿ ಮಾಡಿದರು. ನಾನು ಕೂಡ ಆಕೆಗೆ ನಮಗಾಗಿ ಬರೀರಿ, ಡೈರೆಕ್ಟ್ ಮಾಡಿದ್ದೀನಿ ಅಂತ ಕೂಡ ಕೇಳ್ಕೊಂಡಿದ್ದೀನಿ. ಆ್ಯಂಡ್ ವೆರಿ ಆನೆಸ್ಟ್ ಟೀಮ್. ಆಲ್ ದ ವೆರಿ ಬೆಸ್ಟ್ ರೂಪಾ, ಸಹದೇವ್ ಆ್ಯಂಡ್ ಟು ಋತ್ವಿಕ್ ಆಯ್ಕಿನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಜಯಂತ್ ಕಾಯ್ಕಿಣಿ ಸರ್, ಈಗ ನೀವು ಈ ವೇದಿಕೆಯಲ್ಲಿ ಸಾಹಿತಿಯಾಗಿ ಜೊತೆಗೆ ಋತ್ವಿಕ್ ಅವರ ತಂದೆಯಾಗೂ ಮಾತನಾಡಬೇಕು ಅಂತ ನಮ್ಮ ಆಸೆ. ಇಷ್ಟು ಹೆಮ್ಮೆ. ಎಲ್ರಿಗೂ ನಮಸ್ಕಾರ. ಸಾಹಿತಿಯಾಗಿ ಮಾತಾಡ್ಬೋದು, ತಂದೆಯಾಗಿ ಮಾತಾಡಿದ್ರೆ ಮನೆಗೆ ಹೋದ್ಮೇಲೆ ನಾನೇ ಪೆಟ್ಟು ತಿರ್ಬೇಕಾಗುತ್ತೆ. ಈಗ ತುಂಬ ಕೌಟುಂಬಿಕವಾದ ಒಂದು ಕ್ಷಣ ಇದು ನನಗೆ. ಯಾಕಂದರೆ ಎಷ್ಟೋ ವರ್ಷಗಳ ಹಿಂದೆ ಇದೇ ಥರದ ಒಂದು ಬಾಂಧವ್ಯ ಶೈಲಜಾ ಮೇಡಮು, ಬಿ ಸುರೇಶು ಮತ್ತು ಯೋಗರಾಜ್ ನಡುವೆ ಶುರುವಾಗಿತ್ತು. ಆಸರೆ ಅಲ್ವಾ? ಸಾಧನೆ 25 ವರ್ಷದ ಹಿಂದೆ ಸಾಧನೆ ಎನ್ನುವಂಥ ಒಂದು ಟೆಲಿವಿಷನ್ ಸೀರೀಸಲ್ಲಿ ಹೇಗೆ ಸಹದೇವ್ ಮತ್ತು ಋತ್ವಿಕ್ರ ಒಂದು ಸಹ ಪ್ರಯಾಣ ಶುರುವಾಗುತ್ತಾ ಹಾಗೆ ಶುರುವಾಗಿತ್ತು. ಮತ್ತು ಹರಿ ನಡುವೆ ಆ ಪ್ರಯಾಣದಲ್ಲಿ ಇದ್ದರು. ಸೊ ನಾನೇನು ಹೇಳೋದು, ನನಗೆ ಖುಷಿ ಆಗ್ತಾ ಇದೆ. ಯಾಕಂದರೆ ಅವನಿಗೆ ಇಷ್ಟವಾದ ಕೆಲಸ ಅವನು ಮಾಡ್ತಿದ್ದಾನೆ. ಮತ್ತು ಅವನು ಮಾಡೋದಕ್ಕೆ ಒಂದು ಒಳ್ಳೆ ಒಂದು ಸಹಯೋಗ ಈ ರೀತಿಯಲ್ಲಿ ಬಂದಿದೆ. ಮತ್ತು ಸಹದೇವ್ ಮತ್ತು ರೂಪಾ ಅವರ ಜಂಟಿ ಕಾರ್ಯಾಚರಣೆ ಅದು ತುಂಬ ಸಂವೇದನಾಶೀಲವಾದದ್ದು, ಹೊಸದಾಗಿದೆ. ಹೀಗಾಗಿ ಒಂದು ರೀತಿ ಗೊತ್ತಿಲ್ಲದೆ ಒಂದು ಒಳ್ಳೆ, ಈಗ ಮನೆಯಲ್ಲಿ ನಾನು ಯಾವಾಗಲೂ ಹೇಳ್ತಿರ್ತೇನೆ, ಮನೆಯಲ್ಲಿ ಸಡನ್ನಾಗಿ ಅತಿಥಿಗಳು ಬಂದರೆ ಮೊದಲು ಪ್ಲ್ಯಾನ್ ಮಾಡ್ದೇನೆ ಫ್ರಿಜ್ಜಲ್ಲಿರೋ ತರಕಾರಿ ಅಲ್ಲಿರೋ ಎಲ್ಲ ಸೇರಿಸಿ ಒಂದು ಅವಲಕ್ಕಿ ಮಾಡ್ತೀವಿ ನಾವು. ಅದಕ್ಕಿದ್ದಷ್ಟು ರುಚಿ ಮತ್ತು ಯಾವುದಕ್ಕೂ ಇರಲ್ಲ. ಅಂದರೆ ಪ್ಲ್ಯಾನ್ ಮಾಡಿ ಏನೇನೋ ಮಾತಾಡೋದು ಗಂಟು ಮುಟ್ಟೆ ಅಂದರೆ ಆ ಥರ ಅಲ್ಲ. ನಾವು ಏನೋ ಅಲ್ಲ, ಸುಮ್ಮನೆ ಒಂದು ಇಂಪಲ್ಸಿವ್ ಆಗಿ ಪ್ರೀತಿಯಿಂದ ಮಾಡಿದ ಅಡುಗೆ ಯಾವತ್ತೂ ಚೆನ್ನಾಗಿರುತ್ತೆ. ಆ ಥರದ ಒಂದು ರಾ ಪ್ರೀತಿಯಲ್ಲಿ ಆದ ಅಡುಗೆ ಇದು. ಸೊ ನನಗೆ ತುಂಬ ಖುಷಿ ಇದೆ.
ಆಮೇಲೆ ಹರಿ ಕರೆಕ್ಟಾಗಿ ಹೇಳಿದ್ರು, ಯೋಗರಾಜು ಕರೆಕ್ಟಾಗಿ ಹೇಳಿದ್ರು. ಅಂದರೆ ಯಾವುದು ಸರಿ ಯಾವುದು ತಪ್ಪು ಈಗ ನನಗನ್ಸೋದು, ಈಗ ಎಲ್ಲೋ ಪ್ರಭಾವ ಅದು ಈಗ ಒಂದ್ಸಲ ನನಗೆ ಇತ್ತೀಚೆಗೆ ಆಯಿತು ಇದು. ಯಾಕಂದರೆ ಈಗ ನನಗೆ 60 ದಾಟಿದೆ, ಹೀಗಾಗಿ ಮರಿತೀನಿ ನಾನು ಬಹಳ. ಸೊ ನಾನು ಬರೆಯುವಾಗ ನಾನು ಬರೆಯೋ ಸಾಲು ಎಲ್ಲೋ ಬೇರೆ ಓದಿದ್ದೀನಲ್ಲ, ಇದು ಹಿಂದೆ ಎಲ್ಲೋ ಬಂದಿದೆ ಇದು ಅಂತ ಅನಿಸಿ ನಾನು ಆಮೇಲೆ ಅದನ್ನು ಬಕ್ಕಕ್ಕಿಟ್ಟದ್ದು ಇದೆ. ಆಮೇಲೆ ಗೊತ್ತಾಗಿದೆ ಅದು ನಾನೇ ಬರೆದಿರೋ ಸಾಲು ಅಂತ. 10 ವರ್ಷದ ಹಿಂದೆ ಯಾವುದೋ ಕಥೆಯಲ್ಲಿ ನಾನು ಬರೆದಿರೋ ಸಾಲು ಇವತ್ತು ನಾನು ಬರೆಯೋ ಕವಿತೆಯಲ್ಲಿ ಬಂದು. ಅಂದರೆ ಈ ರೀತಿ ಅದು ಎಲ್ಲಿ ಹೆಂಗೆ ಯಾವ ಜೇಬಲ್ಲಿ ಯಾರ ಕೈ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತಾರಲ್ಲ, ನಮ್ಮದೇ ಜೇಬಲ್ಲೂ ನಮ್ಮ ಕೈ ಇರುತ್ತೆ ಒಂದೊಂದ್ಸಲ. ಸೊ ಆ ರೀತಿಯ ಒಂದು ಕನೆಕ್ಟಿವಿಟಿ ಇದೆ, ಒಂದು ಬಾಂಡಿಂಗ್ ಇದೆ ಅದು. ಹೀಗಾಗಿ ಮತ್ತು ಹಾಡಿಗಿಂತ ಹೆಚ್ಚು ಅದರ ಕವರ್ ವರ್ಷನ್ಸ್ಗಳು ಹೆಚ್ಚು ಲೈಕ್ಸ್ ಪಡೆಯುವ ಕಾಲದಲ್ಲಿ ನಾವಿದ್ದೀವಿ. ಮೂಲ ಹಾಡನ್ನೇ ಜನ ಕೇಳಲ್ಲ, ಹೊರತು ಅದರ 2-4 ಲೈನು 2 ಲೈನು, ಹೀಗಾಗಿ ಬೇರೆ ಎಲ್ಲದೂ ಬದಲಾಗಿದೆ. ಹೊಸ ತಲೆಮಾರು ಬಂದಿದೆ, ಅವ್ರದ್ದು ಒಂದು ಕಾಮನ್ ಸೆನ್ಸ್ ಲೆವೆಲ್ ಬೇರೆ ಇದೆ. ಸುಮ್ಮನೆ ಮಾತಲ್ಲಿ ವೇಸ್ಟ್ ಮಾಡಲ್ಲ, ಅವರು ಜಾಸ್ತಿ ಮಾತಾಡಲ್ಲ. ಅವರು ಇಲ್ಲ ಅಂತ ಹೇಳೋದಕ್ಕೂ ಕೂಡ ಪೂರ್ತಿ ಇಲ್ಲ ಅಂತ ಹೇಳಿಲ್ಲ ಅಂತಾರೆ ಅವರು. ಅಂದರೆ ಅಷ್ಟು ಮಿನಿಮಲ್ ಆದ ಒಂದು ಎಕ್ಸ್ಪ್ರೆಷನ್ನು ಹೊಸ ತಲೆಮಾರಿಗಿದೆ. ಇಂಥ ವೇಳೆಯಲ್ಲಿ ಇದು ಅಂದರೆ ಕಲೆಯ ಮೇಲೆ ಜವಾಬ್ದಾರಿ ಮತ್ತು ಚಾಲೆಂಜಸ್ಸು ಭಾಳ ಜಾಸ್ತಿ. ಅದಕ್ಕಾಗಿ ಈ ಟೀಮಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ರಿತ್ವಿಕ್ಕಿಗೂ ಬಹಿರಂಗವಾಗಿ ಅಭಿನಂದನೆ ಹೇಳಿದ್ರೆ ಮಕ್ಕಳಿಗೆ ಎಲ್ಲರ ಮುಂದೆ ಮುದ್ದು ಮಾಡಿದ್ರೆ ಇಷ್ಟ ಆಗಲ್ಲ, ಆ ಥರ ಆಗಿಬಿಡುತ್ತೆ ಅದು. ಬಟ್ ಐ ಆಮ್ ಹ್ಯಾಪಿ ದಟ್ ಅವನಿಗೆ ಇಷ್ಟವಾದ ಕೆಲಸ ಅವ್ನು ಮಾಡಿದ್ದಾನೆ. ಮತ್ತು ಐ ಆಮ್ ವೆರಿ ಥ್ಯಾಂಕ್ಫುಲ್ ದಟ್ ಹರಿ, ಶೈಲಜಾ ಮತ್ತು ಯೋಗರಾಜ್ ಅವರು ಅವನ ಬೆನ್ನು ತಟ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಈ ಹಾಡು ತಾಜಾ ಸುದ್ದಿ, ಇದು ಒಂಥರ ಹೆಚ್ಚು ಜನರಿಗೆ ಅದರ ಬಿಸಿ ಆಡದೇನೆ ತಲುಪಲಿ ಮತ್ತು ಚಿತ್ರಕ್ಕೆ ಅದರಿಂದ ಒಳ್ಳೇದಾಗಲಿ ಅಂತ. ನಾನು ಯಾವಾಗಲೂ ಯಾರಾದರೂ ಟೀಮ್ ನೋಡೋ ನನ್ನ ಹತ್ರ ಹಾಡು ಬರೀಲಿಕ್ಕೆ ಬಂದಾಗ ನಾನು ಒಂದು ಹೇಳ್ತೀನಪ್ಪ, ನಾನು ತುಂಬ ಸೆಲ್ಫಿಶು. ನಿಮ್ಮ ಚಿತ್ರ ಹಿಟ್ಟಾಗಲಿ ಅಂತ ನಾನು ಹಾಡು ಬರೆಯಲ್ಲ, ನನ್ನ ಹಾಡು ಹಿಟ್ಟಾಗಲಿ ಅಂತ ಹಾಡು ಬರೀತೀನಿ ಅಂತ ಹೇಳ್ತೀನಿ ನಾನು. ಆದರೆ ಅದರಿಂದ ನಿಮ್ಮ ಚಿತ್ರಕ್ಕೆ ಹೆಲ್ಪ್ ಆದರೆ ಆಗಲಿ ಅಂತ, ಆ ಥರ. ಸೊ ಆ ರೀತಿಯ ಪರಿಕಲ್ಪನೆಗಳನ್ನು ಮೀರಿದ ಹಾಡಿನ ಚಿತ್ರಗಳು, ಅಂದರೆ ಹಾಡು ಇದೆ ಪಾರ್ಟ್ ಆಫ್ ದ ನೆರೇಟಿವ್ ಇಂಥ ಚಿತ್ರಗಳಲ್ಲಿ. ಹಾಡು ಅಂದರೆ ಒಂದು ಸ್ಮೋಕರ್ಸ್ ಚೇಂಜು ಅಥವಾ ಒಂದು ಡಾನ್ಸ್ ಅಟ್ರಾಕ್ಷನ್ನು ಅಲ್ಲ ಇಂಥ ಹೊಸ ತಲೆಮಾರಿನ ಈಚಿನ ಚಿತ್ರಗಳಲ್ಲಿ. ಸೊ ಅದು ತುಂಬ ಬೇರೆ ಥರದ್ದೇ ಅನುಭವ. ಸೊ ಹೆಚ್ಚು ಮಾತಾಡಲ್ಲ, ನಾನು ಆಲ್ರೆಡಿ ಮಾತಾಡಿದ್ದೀನಿ. ಸೊ ನಿಮಗೆಲ್ಲ ಇನ್ನೊಮ್ಮೆ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಸಹದೇವ್ಗೆ ಮತ್ತು ನಿಮ್ಮೆಲ್ಲ ಟೀಮಿಗೆ, ಅಂದರೆ ಒಂದು ಎಂಟೈರ್ ಟೀಮ್ ಇದೆ. ಅಂದರೆ ಒಂದು ಆ ಚಿತ್ರ ನೋಡಿದ್ದೀನಿ, ಅದರಲ್ಲಿ ಪಾತ್ರ ಬರೆದಿದ್ದವರು ಎಲ್ಲರೂ ನಮ್ಮ ಮನಸ್ಸಲ್ಲಿ ಕೂತ್ಬಿಟ್ಟಿದ್ದಾರೆ ಶಾಶ್ವತವಾಗಿ. ಮುಂದೆ ಬೇರೆ ಯಾವ ಪಾತ್ರ ಮಾಡಿದ್ರು ಮತ್ತೆ ಇದೇ ಪಾತ್ರ ನೆನಪಾಗಬೇಕು, ಅಷ್ಟು ಸ್ಟ್ರೈಕಿಂಗ್ ಆಗಿ ಕೂತ್ಬಿಟ್ಟಿದ್ದಾರೆ ಅವರು. ಹೀಗಾಗಿ ಅವರೆಲ್ಲರಿಗೂ ನನ್ನ ಅಭಿನಂದನೆ ಮತ್ತು ಒಳ್ಳೆಯದಾಗಲಿ. ಎಲ್ಲರಿಗೂ ಒಂದು ಹೊಸ ಒಂದು ಬಾಗಿಲುಗಳನ್ನು ಈ ಚಿತ್ರ ತೆರೆಯಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಆಮೇಲೆ ಅನನ್ಯ ಭಗತ್ ಬಗ್ಗೆ ಹೇಳ್ತೇನೆ ನನ್ನ ಮಾತು. ಈ ಹಾಡನ್ನು ಹಾಡಿದಾಗ ತುಂಬ ಸ್ಟ್ರೈಕಿಂಗ್ ವಾಯ್ಸ್ ಇರುವಂಥ ಒಂದು ಸಿಂಗರ್ ಅವಳು, ತುಂಬ ಸೆನ್ಸಿಟಿವ್ ಆಗಿ ಹಾಡುವಂಥವಳು. ಸೊ ಅದು ಕೂಡ ಅವಳಿಗೂ ಕೂಡ ನನ್ನ ಧನ್ಯವಾದ ಮತ್ತು ಕೃತಜ್ಞತೆ. ಯಾಕಂದರೆ ಬರೆದಿರೋ ಲೈನುಗಳನ್ನು ಅದು ಸರಿಯಾಗಿ ಹಾಡೋರು ಸಿಗೋದು ಕೂಡ ಈಗಿತ್ತಲಾಗಿ ಭಾಳ ಕಷ್ಟ ಆಗಿದೆ. ಯಾಕಂದ್ರೆ ಅದೇನೋ ನಾವೆಲ್ಲ ಹಳೆ ಕಾಲದವರು, ಸ್ವಲ್ಪ ನಾವು ಕಾಗದದಲ್ಲಿ ಬರೆದದ್ದನ್ನು ಓದಿ ಹಾಡುವವರೇ ಶ್ರೇಷ್ಠ ಅಂತ ಅಂದ್ಕೊಂಡ ನಂಬಿಕೆಯವರು. ನಾವು ಮೊಬೈಲಲ್ಲಿ ನೋಡ್ಕೊಂಡು ಹಾಡೋಕೆ ಶುರು ಮಾಡಿದ್ರೇ ನಮ್ಗೆ ಒಂಥರ ಟೆನ್ಷನ್ ಶುರು ಆಗ್ಬಿಡುತ್ತೆ. ಬಟ್ ಅದು ಮೊಬೈಲಲ್ಲೇ ಟೈಪ್ ಆಗಿ ಇನ್ನೂ ಚೆನ್ನಾಗೇ ಇರುತ್ತೆ ನೋಡ್ಕೊಳ್ಳೋದಕ್ಕೆ. ಬಟ್ ನಮ್ಮಂಥ ಸ್ವಲ್ಪ ಹಳೆ ಕಾಲದವರಿಗೆ ಇದೇನು ಮೊಬೈಲ್ ನೋಡ್ಕೊಂಡು ಹಾಡ್ತಿದ್ದಾರಲ್ಲ ಅಂತ ಅನ್ಸಿಬಿಡುತ್ತೆ. ಸೊ ಆ ರೀತಿ ಏನೇನೋ ಬದಲಾವಣೆಗಳು ಆಗ್ತಾ ಇವೆ. ಬಟ್ ತುಂಬ ಚೆನ್ನಾಗಿ ಹಾಡಿದ್ದಾಳೆ. ಆ ಥರ ತುಂಬ ಹೊಸ ಗಾಯಕರು ಬರ್ತಿದ್ದಾರೆ. ಅವರಿಗೆಲ್ಲರಿಗೂ ಶುಭವಾಗಲಿ. ಇಲ್ಲಿ ಇರುವಂಥ ಚಿತ್ರತಂಡದ ಎಲ್ಲರಿಗೂ ಮತ್ತು ಇಲ್ಲೇ ಬರೋಕ್ಕಾಗದೇ ಇರುವಂಥ ಚಿತ್ರತಂಡದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ. ನಮಸ್ಕಾರ. ನಿರ್ದೇಶಕರು ಮಾತನಾಡಬೇಕು. ಸಹದೇವ್ ಕೆಲವರು. ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ಯೋಗರಾಜ್ ಸರ್, ಇಟ್ಸ್ ಅನ್ ಆನರ್ ಟು ಶೇರ್ ದ ಸ್ಟೇಜ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ಶೈಲಜಾ ಮ್ಯಾಮ್ ಆ್ಯಂಡ್ ಹರಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಎನ್ಕರೇಜಿಂಗ್ ಅವರ್ ಟೀಮ್. ವಿ ವಿಲ್ forever be indebted to that. Thank you so much, ma'am. ಸಾಂಗ್ ಬಗ್ಗೆ ಮಾತಾಡಬೇಕಂದ್ರೆ ಈ ಸಾಂಗು ಕಥೆಯಲ್ಲಿ ಒಂದು ತುಂಬ ಮುಖ್ಯವಾದ ಒಂದು ಮೂಮೆಂಟ್ ಅದು ಬರುತ್ತೆ ಕ್ಯಾರೆಕ್ಟರ್ಗೆ ಹಾಗೂ ಕತೆಗೂ. ಸೊ ಆ ಒಂದು ಮೂಮೆಂಟ್ಗೆ ವಿ ಹ್ಯಾಡ್ ಟು ಕ್ಯಾಪ್ಚರ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಆ ಮೂಡ್ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಟು ಕ್ಯಾಪ್ಚರ್. ಸೊ ರಿತ್ವಿಕ್ ನಾನು ಡಿಸ್ಕಸ್ ಮಾಡಿದಾಗ ಯಾವ ಥರ ಇರಬೇಕು ಈ ಸಾಂಗು, ಹೇಗೆ ಅದರ ಟೋನ್ ಹೇಗಿರಬೇಕು ಡಿಸ್ಕಸ್ ಮಾಡಿದಾಗ, ಹಾಗೆ ಒಂದು ಪ್ರೋಸೆಸ್ ನಡೀತಾ ಜಯಂತ್ ಸರು ಆ ಪ್ರೋಸೆಸ್ ಜಾಯ್ನ್ ಆಗಿ ಇಟ್ ವಾಸ್ ಅ ಪ್ರಿವಿಲೇಜ್ ಸರ್ ನಿಮ್ಮ ಜೊತೆ ವರ್ಕ್ ಮಾಡೋದು. ನನ್ನ ಫಸ್ಟ್
ಫಸ್ಟ್ ಸಿನಿಮಾ ಅಲ್ಲಿ ನಿಮ್ಮ ಪದಗಳು ನನ್ನ ಸಿನಿಮಾದ ಬಂದಿದೆ ಅಂದರೆ ರಿಲಿ ಆನರ್ಡ್. ಥ್ಯಾಂಕ್ ಯು ಸೋ ಮಚ್. ಸಾಂಗು ಜನರಿಗೆ ತಲುಪುತ್ತೆ, ಜನರಿಗೆ ಇಷ್ಟ ಆಗುತ್ತೆ, ಅದ್ರ ಬಗ್ಗೆ ಗೊತ್ತಿಲ್ಲ ಹೇಗೆ ತಲುಪುತ್ತೆ ಅಂತ. ಬಟ್ ಋತ್ವಿಕ್ ಜೊತೆ ಕೆಲಸ, ಆ ಒಂದು ಕೊಲ್ಯಾಬ್ರೇಷನ್ ಎಫರ್ಟಲ್ಲಿ ನಾನು ತುಂಬ ಕಲ್ತಿದ್ದೀನಿ ಸಿನಿಮಾ ಬಗ್ಗೆ ಹಾಗೂ ಆಡಿಯೋ ಬಗ್ಗೆ. ರಿತ್ವಿಕ್ ಆ್ಯಕ್ಚುಲಿ ಹಿಸ್ ಎಸ್ಥೆಟಿಕ್ಸ್ ಆಫ್ ಆಡಿಯೋ ಅದೊಂದು ಇಟ್ಸ್ ವೆರಿ ಡಿಫ್ರೆಂಟ್. ಅವರು ದ ವೇ ಹಿ ಅಪ್ರೋಚಸ್ ಮ್ಯೂಸಿಕ್, ಇನ್ಸ್ಟ್ರೂಮೆಂಟ್ಸ್, ಲಿರಿಕ್ಸ್. ಸೊ ಆ ಒಂದು ಪ್ರಾಸೆಸ್ ವಾಸ್ extremely delightful. So thank you, Hrithik, for that, for allowing me into that process. Thank you so much. So ಅದೇ ಸಾಂಗ್ ಎಲ್ಲರೂ ಇಷ್ಟ ಆಗುತ್ತೆ ಅಂತ ಐ ಹೋಪ್, ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಋತ್ವಿಕ್ ಅವರೇ, ನಿಮ್ಮ ಮೊದಲ ಸಂಗೀತ ನಿರ್ದೇಶನಕ್ಕೆ ಸಂಗೀತ ಕ್ಷೇತ್ರದ ದಿಗ್ಗಜರೆಲ್ಲರೂ ಬೆನ್ನು ತಟ್ಟಕ್ಕೆ ನಿಂತಿದ್ದಾರೆ, ಎಷ್ಟು ಖುಷಿ ಆಗ್ತದೆ? ಥ್ಯಾಂಕ್ಸ್ ಎವ್ರಿ ಒನ್. ಅಂದರೆ ನಂಗೆ ತುಂಬ ಖುಷಿ ಆಗ್ತಾಯಿದೆ. ಇವತ್ತು ಫಸ್ಟ್ ಹಾಡು ಫೈನಲ್ ರಿಲೀಸ್ ಆಗಿದೆ. ಅಂದರೆ ನಮ್ಮ ಕೊಲಾಬ್ರೇಷನ್ ವಾಸ್ ವೆರಿ ಆರ್ಗ್ಯಾನಿಕ್, ಇಟ್ ವಾಸ್ ನಾಟ್ ಫೋರ್ಸ್ಡ್. ರೂಪಾ, ಐ ರಿಮೆಂಬರ್ ಕಮಿಂಗ್ ಆ್ಯಂಡ್ ಆಸ್ಕಿಂಗ್ ಮೀ, ಡು ಯು ವಾಂಟ್ ಟು ಡೂ ಅ ಸಾಂಗ್, ಡು ಯು ವಾಂಟ್ ಟು ವರ್ಕ್ ಆನ್ ಅ ಫಿಲ್ಮ್? ಆ್ಯಂಡ್ ಸಹದೇವ್ ಮತ್ತು ರೂಪಾ ನನ್ನ ಹತ್ರ ಬಂದುಬಿಟ್ಟು ವಿ ಹ್ಯಾಡ್ ಅ ಸ್ಮಾಲ್ meeting, and it was a nice meeting, and it was a holistic meeting. We discussed ideas, and I was directly into the film. And I liked the narrative, and I liked the honest storytelling, which was what I was looking for. So ನನಗೆ ಅದು ತುಂಬ ಇಷ್ಟ ಆಯಿತು, and I got an opportunity to actually work on a full-scale music production in terms of background score and 3 songs. So ಅದ್ರ ಬಗ್ಗೆ I was very excited about it. And throughout the process, we kept meeting and sharing ideas, which helped. And as we went along the movie process, we did not force it too much. We let our raw impulses flow. Andre nam original raw impulse ideas ಏನಿರುತ್ತೆ ಮೈಂಡಲ್ಲಿ, we let it flow. And I think part of art is that kind of impromptu expression, which is also valuable. We don't have to always put a cardboard box and cellophane tape and package everything too well, because we need that rawness element inside our art. So that kind of expression should be awake as always in our form of expression, because nowadays lot of these metrics, like my father said, andre ee numbers game agatalva, ee numbers game should not always deceive us into trying to imitate. We should move away from imitation and move towards newness. So I was very happy that Rupa and Sahadev encouraged me to embrace this newness and try 3 different forms of song making, and I hope you guys like it. And I'm ever indebted to Yogaraj sir and Hari sir and Shailaja ma'am, because they also encouraged me and pushed me into this, and they helped me get a great stage to release a song and put it out to all kinds of listeners in the world. So I'm very happy that the song reached. And ಮತ್ತೆ ಯೋಗರಾಜ್ ಸರ್ ಹೇಳಿದ್ರು ಒಂದು ಮೆಮರಿ ನಂಗೆ ಐ ಆಲ್ವೇಸ್ ರಿಮೆಂಬರ್. ನಾನು ಚಿಕ್ಕವನಿದ್ದಾಗ ಸ್ಕೂಲಲ್ಲಿ ಯೋಗರಾಜ್ ಸರ್ ಮನೋಮೂರ್ತಿ ಸ್ಟುಡಿಯೋಯಿಂದ ಒಂದು ಮಿಕ್ಸ್ ಬರ್ತಾಯಿತ್ತು. ಯಾವಾಗಲೂ ಯೋಗರಾಜ್ ಸರ್ ನಮಗೆ ಮತ್ತು ಅಪ್ಪನಿಗೆ ಕೆಳಗಡೆ ಕಾರಲ್ಲಿ ಕೂತರು ಗೇಟ್ ಹತ್ರ ಬಂದುಬಿಟ್ಟು ನಮಗೆ ಕಾಲ್ ಮಾಡಿ ಕೆಳಗಡೆ ಬನ್ನಿ ಅಂತ ಹೇಳಿದ್ರು. ಆಮೇಲೆ ನಾವು ಕುಮಾರಸ್ವಾಮಿ ಲೇಔಟಿಂದ ವಸಂತಪುರ ಹೋಗೋದು, ಆ ಮಿಕ್ಸ್ ಕೇಳಿಕೊಂಡು ವಾಪಸ್ ಬರೋದು. ಆಮೇಲೆ ಯೋಗರಾಜ್ ಸರ್ ನನಗೆ ನನ್ನ ಮುಖ ಫಸ್ಟ್ ನೋಡೋದು, ಇಷ್ಟ ಆಯ್ತಾ ನಿನಗೆ ಅಂತ ಕೇಳೋದು. ಅದು ಒಂದು ಚೆಕ್ ಅವರಿಗೆ. ಈ ಆಲ್ವೇಸ್ ಈಸ್ ಆಸ್ ಅ ಚೈಲ್ಡ್ ಲೈಕ್, he has a very childlike soul inside him, which I always love. And Hari sir also was very affectionate and told me that don't worry, we'll help you. And so it's been a great journey so far, and I'm thanking all my musicians and my friends. My guitar teacher Hamid sir is Hamid Hassan, who has always taught me a lot about music, and I'm a student of his in guitar. Andre guitar brought me inside the music world, and I was very thankful that he was a part of my journey as well. He's also a part of a lead in one of my acoustic songs, which will be releasing soon. And I want to thank Pranav, who's here, Sri Lakshmi Belmannu, Narayan Sharma, Charan also, Charan Raj, who I've always worked with, and he helped me a lot. I also worked with Charan Raj, briefly assisted him in some of his projects, and got to know a lot about production, music production, and so forth. So the like father said,
The whole thing is a team. It's a team activity, and I think the team should move ahead, and we should keep encouraging newness. Hosatana, we have to encourage it always and embrace that, and let's not always imitate and wait for a numbers game. Thanks everyone for the opportunity. Thank you. ಥ್ಯಾಂಕ್ ಯು ಸೋ ಮಚ್. ಈಗ ನೃಪರ ಕೆಂಡ ಎಷ್ಟು ನನ್ನ ಜೊತೆಗೆ ಹತ್ತಿರವಾಗಿದೆ. ಈ ಕ್ಷಣ ನಾನು ಫಸ್ಟ್ ಆಫ್ ಆಲ್ ನಂಬಕ್ಕಾಗ್ತಲ್ಲ. ಇವ್ರನ್ನೆಲ್ಲ ಹಾಡು ಕೇಳ್ತಾ ಇವ್ರ ಥರ ಆಗಬೇಕು ಅಂತ ಬೆಳೆದಿರೋಳು ನಾನು. ಸೊ ಇವ್ರ ಜೊತೆ ಸ್ಟೇಜ್ ಮೇಲೆ ಕೂತಿರೋದು ಯಾವುದೋ ಏನೋ ಹಳೇದೇನೋ ಇದೆ, ತಾರೆಗಳೆಲ್ಲ ಒಟ್ಟು ಕೂಡಿ ಬಂದರೆ ಅಂತ ಲೈಕ್ ನಂಬಕ್ಕಾಗತ್ತಾಗ ಯೋಚನೆ ಮಾಡಿ. ನಾನು ಮೊದಲನೇ ಸತಿ ನಾನು ಪ್ರೇಮ ಲವ್ ಲೆಟರ್ ಬರೆದಾಗ ಅನಿಸುತ್ತಿದೆ ಯಾಕೋ ಇನ್ನೂ ಅಂತ ಬರೆದು ಕೊಟ್ಟಿದ್ದೆ ನಾನು. ಸೊ ಅವ್ರ ಜೊತೆ ನಾನು ಕೂತ್ಕೊಂಡು ಸ್ಟೇಜಲ್ಲಿ ಮಾತಾಡ್ತಾ ಇದ್ದಾರೋ ನಂಬಕ್ಕಾಗಲ್ಲ. ಸಹದೇವ್ ನಾನು ಒಟ್ಟಿಗೆ ಸಿನಿಮಾ ಜರ್ನಿ ಆಲ್ಮೋಸ್ಟ್ ಶುರು ಮಾಡಿದ್ದು ಒಂದು 12-15 ವರ್ಷದ ಕೆಳಗೆ. ಗಂಟು ಮೂಟೆಯಲ್ಲಿ ನನ್ನ ಸಿನಿಮಾಲಿ ಅಮಯುಕ್ತಿ ಸ್ಟುಡಿಯೋಸ ನಾನು ಇಬ್ಬರು ಒಟ್ಟಿಗೆ ಸೇರಿ ಕಟ್ಟಿದ ಸಂಸ್ಥೆ ಇದು. ಪ್ರತಿ ಸತಿ ಕತೆ ಇಟ್ಕೊಂಡು ಪ್ರೊಡ್ಯೂಸರ್ನ ಹುಡುಕೊಂಡು ನಮ್ಮ ಕತೆನ ಅವ್ರಿಗೆ ಕನ್ವಿನ್ಸ್ ಮಾಡಿ, ನಾವು ಯಾವ ಥರ ಹೇಳಬೇಕು ಅವ್ರನ್ನ ಕನ್ವಿನ್ಸ್ ಮಾಡಿ, ಬಿಸ್ನೆಸ್ ಆಗತ್ತಾ ಅದ್ರದ್ದು ಸ್ಟ್ರಾಟಜಿ ಕೊಟ್ಟು, ಹೆಂಗೆ ಮಾರ್ಕೆಟಿಂಗ್ ಮಾಡ್ತಾರೆ ಅದ್ರದ್ದು ಸ್ಟ್ರಾಟಜಿ ಎಲ್ಲ ನಾವು ಈಗಲೇ ಕೊಟ್ಟು ಅವ್ರ ಹತ್ರ ದುಡ್ಡು ಇಸ್ಕೊಂಡು ಸಿನಿಮಾ ಮಾಡೋದು ಅಷ್ಟು ನಾವು ಪೇಷನ್ಸ್ ಕಳ್ಕೊತಾ ಇದ್ವಿ. ಅದಕ್ಕೋಸ್ಕರ ನಾವೇ ಸೇರಿ ಒಂದು ಸಂಸ್ಥೆ ಕಟ್ಟೋಣ. ನಮ್ಗೊಂದೇ ಧೈರ್ಯ, ಮನಸ್ಸಿಂದ ಸಿನಿಮಾ ಮಾಡಿದ್ರೆ ಜನಗಳು ಇಷ್ಟಪಡ್ತಾರೆ, ಜನ ನೋಡ್ತಾರೆ. ಯಾಕಂದರೆ ಕನ್ನಡಿಗರು 7 ಕೋಟಿ ಜನ, ಬಟ್ ಪ್ರಪಂಚದಲ್ಲಿ 800 ಕೋಟಿ ಜನ ಇದ್ದಾರೆ. ಸೊ ನಾವು ಸಿನಿಮಾ ಬರೀ 7 ಕೋಟಿ ಅಂತ ಇಟ್ಕೊಂಡು ಮಾಡಿದ್ರೆ ಲಿಮಿಟೇಷನ್ಸ್ ಅನ್ಸಕ್ಕೆ ಶುರು ಆಗುತ್ತೆ. ಕನ್ನಡಿಗರು ಎಲ್ಲೆಲ್ಲ ಇದ್ದಾರೆ, ಕನ್ನಡ ಸಿನಿಮಾಗಳು ನೋಡೋರು ಬೇರೆ ಬೇರೆ ಭಾಷೆಯವರು ಕೂಡ ಎಲ್ಲೆಲ್ಲ ಇದ್ದಾರೆ, ಅವರೆಲ್ರಿಗೂ ಈ ಸಿನಿಮಾಗಳನ್ನ ತೋರಿಸ್ಬೇಕು ಅನ್ನೋ ಒಂದು ಇಡೀ ಪ್ರಪಂಚನೇ ನಮಗೆ ಸಿನಿಮಾ ರಂಗ ಅಂತ ಅಂದ್ಕೊಂಡು ನಾವು ಸಿನಿಮಾ ಮಾಡೋಕ್ಕೆ ಶುರು ಮಾಡಿರೋದು. ಸೊ ಗಂಟು ಮೂಟೆ ನಮಗೆ ಸಿಕ್ಕಂತ ಅದಕ್ಕೆ ನಿಮ್ಮ ಎಲ್ರದ್ದು ಪ್ರಶಂಸೆ ಮತ್ತು ಆಶೀರ್ವಾದ ನಮಗೆ 2ನೇ ಸಿನಿಮಾ ಕಟ್ಟೋದಕ್ಕೆ ಧೈರ್ಯ ತುಂಬಿತು. ಸಹದೇವ್ದು ಇದು ಮೊದಲನೇ ಸಿನಿಮಾ, ಬಟ್ ಇದ್ರ ಬಗ್ಗೆ ನಾನು 10 ವರ್ಷದಿಂದ ಮಾತಾಡ್ತಾ ಇದ್ದೀವಿ ಈ ಸಿನಿಮಾ ಬಗ್ಗೆ. ಅವನು ಈ ಕತೆ ನನಗೆ ಹೇಳಿದಾಗ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಅವನು ಯಾವ ದೃಷ್ಟಿಕೋನದಲ್ಲಿ ಈ ಕತೆ ಹೇಳಕ್ಕೆ ಹೊರಟಿದ್ದಾನೆ ನಂಗೆ ತುಂಬ ಇಷ್ಟ ಆಗಿತ್ತು ಅದು. ಆ್ಯಂಡ್ ನನಗೆ ಸಹದೇವ್ ತುಂಬ ಒಳ್ಳೆ ಫ್ರೆಂಡ್ ಆಗಿರೋದ್ರಿಂದ ಅವನು ಯಾವ ಥರ ಹೇಳ್ತಾನೆ ಅನ್ನೋದ್ರ ಬಗ್ಗೆ ನಂಗೆ ನಂಬಿಕೆ ಇತ್ತು. ಅದಕ್ಕೋಸ್ಕರ ನಾನು ಜೊತೆಯಲ್ಲಿ ನಿಂತಿದ್ದೀನಿ ಅಷ್ಟೇ. ಇದೆಲ್ಲ ಅವನ ಟೀಮ್ ಎಲ್ಲರೂ ಸೇರಿ ಮಾಡಿರೋದು. ಕ್ರಿಯೇಟಿವ್ ಆಗಿ ನಾನು ದೂರ ನಿಂತು ಸಪೋರ್ಟ್ ಮಾಡಿರೋದು ಅಷ್ಟೇ. ಸೊ ಬಟ್ ಸಿನಿಮಾ ನೋಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಐ ವಾಸ್ ವೆರಿ ಸರ್ಪ್ರೈಸ್ಡ್. ಸಾಂಗ್ ರಿತ್ವಿಕ್, ನಾನು ಸಿನಿಮಾದ ಒಂದು ತುಣುಕ್ ನೋಡ್ತಾ ಇದ್ದೆ ಮನೆಯಲ್ಲಿ. ನಮ್ಮಮ್ಮ ಏನೋ ಅಡುಗೆ ಕೆಲಸ ಮಾಡ್ತಿದ್ರು, ಬಂದ್ರಿ ಏನೇ ಅದು ಮ್ಯೂಸಿಕ್ ಚೆನ್ನಾಗಿದೆ ಅಂದ್ಕೊಂಡು ಏನು ನೋಡ್ತಾ ಇದೆಯಾ ಅಂತ ಅವಾಗ ತೋರಿಸ್ದೆ. ಓ ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ಸೊ ಆಲ್ಮೋಸ್ಟ್ ಇಟ್ಸ್ ಅನ್ ಅಪ್ರೂವಲ್. ನಂಗೆ ನಮ್ಮಮ್ಮ ಚೆನ್ನಾಗಿದೆ ಅಂತ ಹೇಳೋದು ತುಂಬ ರೇರ್. ಅವ್ರು ಹೇಳಿದ್ರು ಅಂದರೆ ಇಟ್ಸ್ ಅ ಹಿಟ್ ಆಲ್ರೆಡಿ. ಸೊ ಥ್ಯಾಂಕ್ ಯು ಸರ್, ನೀವೆಲ್ಲರೂ ಬಂದಿದ್ದಕ್ಕೆ, ನಮ್ಗೆ ಆಶೀರ್ವಾದ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಂಬಕ್ಕಾಗ್ತಿಲ್ಲ ಈ ಕ್ಷಣನ. ಸೊ ನಾನು ಒಂದು ವಾರ ಎಲ್ಲರೂ ಹೋಗಿ ಕೂತ್ಕೊಂಡು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಆ್ಯಂಡ್ ನಮ್ಮ ಟೀಮ್ ಎಲ್ಲ ಬಂದಿದೆ ಇಲ್ಲಿ. BV ಕಮ್ ಆನ್ ಸ್ಟೇಜ್. ಭರತ್ ಮೂವಿದು ಪ್ರೊಟ್ಯಾಗನಿಸ್ಟ್, ಹೀರೋ. ಸೊ ವಿನೋದ್ ಅವರಿದ್ದಾರೆ, ಶರತ್ ಇದ್ದಾನೆ, ಸತೀಶ, ಇವ್ರು 4-5 ಜನ ಕೋರ್ ಸಿನಿಮಾ ಹುಡುಗರದೇ ಕತೆ, ಹೀರೋಯಿನ್ ಅಂತ ಇಲ್ಲ ಸಿನಿಮಾಲಿ. ಸೊ ವಿವಿ ಯು ವಾಂಟ್ ಟು ಸೇ ಸಮಥಿಂಗ್? ಹೇಳಕ್ಕೇನು ಇಲ್ಲ, ಆಗಲೇ ಪರೀಕ್ಷೆ ಬರ್ದಾಗಿದೆ. ರಿಸಲ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ ನಿಮ್ಮ ಕಡೆಯಿಂದ. ತುಂಬ ಒಳ್ಳೆ ಅನುಭವ ಇತ್ತು ಇದು, ಈ ಸಿನಿಮಾಲಿ ಅಭಿನಯಿಸೋದು. ಅದ್ಭುತವಾದ ತಂಡ, ಎಲ್ಲರೂ ತುಂಬ ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ಸ್ ಇದರಲ್ಲಿ ಆ್ಯಕ್ಟ್ ಮಾಡಿದವರು. ಹಾಗಾಗಿ ತುಂಬ ಚಾಲೆಂಜಿಂಗ್ ಆಗೂ ಇತ್ತು. ಇದಿಷ್ಟೇ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಜಾಯ್ ಅಂತ ಅವರು, ಸಹದೇವು ನ್ಯೂಯಾರ್ಕಲ್ಲಿ 5 ವರ್ಷ ಓದ್ಕೊಂಡು ಬಂದಾನೆ ಸಿನಿಮಾ ಡೈರೆಕ್ಷನ್ ಆ್ಯಂಡ್ ರೈಟಿಂಗ್. ಸೊ ಅಲ್ಲಿ ನ್ಯೂಯಾರ್ಕ್ ಯೂನಿವರ್ಸಿಟಿ ತುಟಿಶ್ ಸ್ಕೂಲ್ ಆಫ್ ಆರ್ಟ್ಸ್ ಅಂತ. ಸೊ ಅಲ್ಲಿನ ಮೂಲಕ ಪರಿಚಯ ಆದವರು ಅವರು. ಅವ್ರದ್ದು ಜರ್ಮನಿಯಲ್ಲಿ ನ್ಯೂಯಾರ್ಕಲ್ಲಿ ಬ್ರಾಂಚ್ ಇದೆ. ಸೊ ಅವರು ನಮ್ಮ ಸಿನಿಮಾದು ಇಂಟರ್ನ್ಯಾಷನಲ್ ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದಾರೆ. ಸೊ ಈಗ ಫೆಸ್ಟಿವಲ್ಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೂವಿನ. ಇನ್ನು ಮುಂದೆ ನಮ್ದು ಇಲ್ಲಿ ಡೊಮೆಸ್ಟಿಕಲಿ ಅಂದರೆ ರೀಜ್ನಲಿ ಕರ್ನಾಟಕದಲ್ಲಿ ರಿಲೀಸ್ ಆದಮೇಲೆ ಜರ್ಮನಿಲಿ ಮತ್ತು ಅಮೆರಿಕಲ್ಲಿ ರಿಲೀಸ್ ಮಾಡೋ ಪ್ಲಾನ್ಸ್ ನಡೀತಾರೆ. ಅದು ಇನ್ನೂ ಡೇಟ್ಸ್ ಕನ್ಫರ್ಮ್ ಆಗಿಲ್ಲ.
ಆಸ್ ಅ ಕ್ಯಾಮ್ರಾಮ್ಯಾನ್ ಡೈರೆಕ್ಷನ್ನು ಈಸಿ ಅಂತಲ್ಲ, ಬಟ್ ಆ ಒಂದು ಎಸ್ಥೆಟಿಕ್ಸ್, ಕ್ಯಾಮ್ರಾ ಎಸ್ಥೆಟಿಕ್ಸ್ ಆಲ್ರೆಡಿ ಗೊತ್ತಿರುತ್ತೆ. ಸೊ ಆ ಒಂದು ಕಾನ್ವರ್ಸೇಷನ್ ಕಮ್ಮಿ ಇರುತ್ತೆ ಸೆಟ್ಟಲ್ಲಿ. ಕ್ಯಾಮ್ರಾಮನ್ ಜೊತೆ ಮಾತುಕತೆ ಜಾಸ್ತಿ ಇರೋದಿಲ್ಲ. ಐ ವಾಸ್ ಓನ್ಲಿ ಡೂಯಿಂಗ್ ದ ಕ್ಯಾಮ್ರಾ ವರ್ಕ್. ಬಟ್ ಸ್ಕ್ರಿಪ್ಟಿಂಗ್ ಸ್ಟೇಜಿಂದನೇ ಆ ಒಂದು ಆ್ಯಸ್ ಅ ಸಿನಿಮಾಟೋಗ್ರಫರ್ ಸ್ಕ್ರಿಪ್ಟಿಂಗ್ ಸ್ಟೇಜಲ್ಲೇ ಸ್ಕ್ರೀನ್ ಪ್ಲೇ, ಸ್ಟೋರಿ ಬೋರ್ಡಿಂಗ್ ಅದೆಲ್ಲ ಆ್ಯಸ್ ಅ ಕ್ಯಾಮ್ರಾಮ್ಯಾನ್ ಆ್ಯಸ್ ವೆಲ್ ಆ್ಯಸ್ ಅ ರೈಟರ್ ಡೈರೆಕ್ಟರ್ ಅದು ಆರ್ಗ್ಯಾನಿಕ್ ಆಗಿ ಬಂದ್ಬಿಡುತ್ತೆ. ಸೊ ಆ ಒಂದು ಎಸ್ಥೆಟಿಕ್ಸ್ ಆ ಥರ ಇರುತ್ತೆ. ಸೊ ಸುಲಭ ಕಷ್ಟ ಅಂತಲ್ಲ, ಅದೊಂದು ಪ್ರೋಸೆಸ್ ಬೇರೆ ಥರನೇ ಇರುತ್ತೆ. ಸೊ ರಾಜಕೀಯ ಮತ್ತು ಸಾಮಾಜಿಕ ಎರಡು. ಸೊ ಇಟ್ಸ್ ನಮ್ಮ ಕತೆ ಆ್ಯಕ್ಚುಲಿ ಕೇಶವ ಅಂತ ಒಬ್ಬ ಕ್ಯಾರೆಕ್ಟರ್ನ ಫಾಲೋ ಮಾಡುತ್ತೆ. ಅವನು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಆ ಫ್ಯಾಕ್ಟ್ರಿ ಕೆಲಸದಿಂದ ಅವನು ಹೇಗೆ ಬೇರೆ ಕೆಲಸದಲ್ಲಿ ಅವನು ಮುಳುಗೋಗ್ತಾನೆ, ಆ ಒಂದು ಕೆಲಸ ಅವನ ಜೀವನಕ್ಕೆ ಹೇಗೆ ಒಂದು ಎಫೆಕ್ಟ್ ಮಾಡುತ್ತೆ, ಚಾಲೆಂಜ್ ಮಾಡುತ್ತೆ, ಅದ್ರ ಬಗ್ಗೆ ಕತೆ. ಸೊ ಅದರ ಬಗ್ಗೆ ಅದ್ರ ಒಳಗೆ ನಡೀತಿರುವ ಪಾಲಿಟಿಕ್ಸ್ ಹಾಗೂ ಸೊಸೈಟಿ, ಚೂರು ಸೊಸೈಟಲ್ ಕಾಮೆಂಟ್ರಿ ಇದೆ. ಸೊ ಇಟ್ ಈಸ್ ವೆರಿ ಮಚ್ ಸ್ಪೆಸಿಫಿಕ್ ಟು ಅವನ ಕೆಲಸದಲ್ಲಿ ಏನು ನಡೆಯುತ್ತೋ ಅಂತ. ಆಮೇಲೆ ಅವನ ಪರ್ಸನಲ್ ಜರ್ನಿ ಪ್ಯಾರಲಲ್ ನಡೀತಾ ಇದೆ. ಸೊ ಪ್ರೈಮರ್ಲಿ ಕತೆ ಅದ್ರ ಬಗ್ಗೆ. ಅದು ಹೊಸತನ, ಎಲ್ಲರೂ ಹೊಸತನ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಹೊಸತನ ಅಂತ ಯಾ ಅಲ್ಲ, ನೀವು ಕೇಳಿದ್ರಿ ಎಲ್ಲಿ ಹೊಸತನ ಅಂತ. ಅಂದ್ರೆ ಆಸ್ ಅ ಪ್ರೇಕ್ಷಕರಾಗಿ ಆಸ್ ಅನ್ ಆಡಿಯನ್ಸ್ ಅದಕ್ಕೆ ಅದು ನಿಮಗೆ ಕೊಡೋ ಅನುಭವದಲ್ಲಿ ಹೊಸತನ ಖಂಡಿತವಾಗ್ಲೂ ಇರುತ್ತೆ ಅನ್ನೋದು ನಮ್ಮ ನಂಬಿಕೆ. ಐ ಆಲ್ಸೋ ಫೀಲ್ ನಿರೂಪಣೆ ಕೂಡ, ಯಾಕಂದ್ರೆ ಇದು ಒಂದು ಕ್ಯಾರೆಕ್ಟರ್ ಸ್ಟಡಿ ಅನ್ನೋ ಸಿನಿಮಾಗಳು ನಮ್ಮ ಇಂಡಿಯಾದಲ್ಲಿ ತುಂಬಾ ಕಡಿಮೆ ನಾವು ನೋಡಿರೋದು. ಕ್ಯಾರೆಕ್ಟರ್ ಸ್ಟಡಿ ಅಂದ ತಕ್ಷಣ ತುಂಬಾ ಪರ್ಸನಲ್ ಕಥೆ ಅಲ್ವಾ, ಇಂಟಿಮೇಟ್ ಕಥೆ. ಬಟ್ ಇಂಟಿಮೇಟ್ ಕಥೆ ಆದ್ರೂ ಅವನೊಂದು ವ್ಯವಸ್ಥೆ ಒಳಗಿರ್ತಾನೆ. ಆ ವ್ಯವಸ್ಥೆ ಬಗ್ಗೆ ಕೂಡ, ಆ ವ್ಯವಸ್ಥೆ ಅವನ್ನ ಹೇಗೆ ಎಫೆಕ್ಟ್ ಮಾಡುತ್ತೆ. ಸೊ ಇಂಡಿಯಾದಲ್ಲಿ ತುಂಬಾ ಕಡಿಮೆ ನಾನು ನೋಡಿರೋದು ಕ್ಯಾರೆಕ್ಟರ್ ಸ್ಟಡಿ ಸಿನಿಮಾಗಳು. ಸೊ ನಮ್ದು ಇದು ಪ್ರೈಮರಿಲಿ ಕ್ಯಾರೆಕ್ಟರ್ ಸ್ಟಡಿ, ಒಂದು ಕ್ಯಾರೆಕ್ಟರ್, ಬಟ್ ಅವನು ಹೋಗೋ ಪ್ರಪಂಚ, ಆ ಪ್ರಪಂಚ ಅವನ್ನ ಹೇಗೆ ಒಳಗೆ ಎಳ್ಕೊಳ್ಳುತ್ತೆ, ಆ ಪ್ರಪಂಚದಿಂದ ಅವನ ಜೀವನಕ್ಕೆ ಆಗೋ ಎಫೆಕ್ಟ್, ಅದ್ರ ಬಗ್ಗೆ ಇದು ಕಥೆ. ಅಂಡ್ ಈ ಪ್ರಪಂಚ ಕೂಡ ರೌಡಿಸಮ್ ಸಿನಿಮಾ ಅಂತ ತುಂಬಾ ಜನ ಕೇಳಿದ್ರು ಇದಕ್ಕೆ ಮುಂಚೆ. ರೌಡಿಸಮ್ ಅಲ್ಲಿ ಸ್ಪೆಕ್ಟ್ರಮ್ ಇರತ್ತಲ್ಲ ಮೇಡಮ್, ಪುಡಿ ರೌಡಿಗಳಿಂದ ಕೊಲೆಗಳು, ಬಾಂಬ್ಗಳು ಹಾಕೋರು ಎಲ್ಲ ಒಂದು ದೊಡ್ಡ ರೇಂಜ್ ಅದು. ಸೊ ನಾವು ಕಾನ್ಸಂಟ್ರೇಟ್ ಮಾಡೋದು ಪುಡಿ ರೌಡಿಗಳ ಬಗ್ಗೆ. ಅಂದ್ರೆ ಎಸೆದ್ಬಿಟ್ಟು ಮಜಾ ತಗೋತಾರೆ, ಪೊಲೀಸರಿಂದ ಚಳ್ಳೆ ಹೆಣ್ಣು ತಿನ್ಸೋದು ಅಂತ ಹುಡುಗರು, ಅವರ ಮನಸ್ಥಿತಿ, ಅವ್ರು ಯಾಕೆ ಆ ಕೆಲಸ ಮಾಡ್ತಾ ಇದಾರೆ, ಅದರಿಂದ ಅವ್ರ ಜೀವನಕ್ಕೆ ಹೇಗೆ ಎಫೆಕ್ಟ್ ಆಗುತ್ತೆ. ಸೊ ಈ ಒಂದು ಸ್ಪೆಕ್ಟ್ರಮ್ ಅಲ್ಲಿ ನಡೆಯುವಂತ ಕಥೆ ಇದು. ಇನ್ನೊಂದು ಮೇಡಮ್, ಇದು ಬಹಳ ಪ್ರಯೋಗಕಾರಿ, ಅಂದ್ರೆ ಎಕ್ಸ್ಪೆರಿಮೆಂಟಲ್. ಎಷ್ಟೋ ಮಟ್ಟಿಗೆ ಅಂದ್ರೆ ಎಷ್ಟೋ ಕಡೆ ಕ್ಯಾಮ್ರಾ ರೋಲಿಂಗ್ ಅಲ್ಲಿ ಇಟ್ಬಿಟ್ಟು ಅಲ್ಲಿ ಏನಾಗುತ್ತೆ ಅನ್ನೋರ್ಗೂ ಕಾದಿದ್ದಾರೆ ಡೈರೆಕ್ಟ್ರು. ಅದಾಗದು ಔಟ್ಪುಟ್ ಏನ್ ಬರುತ್ತೆ ಅಂತ ನೋಡಕ್ ಕಾದಿದ್ದಾರೆ. ನಮ್ಗೆ ಅಲ್ಲಿ ಸ್ಕ್ರಿಪ್ಟೋ ಅಥವಾ ಇದೇ ನೀನ್ ಮಾಡ್ಬೇಕು, ಹಂಗೆ ಆಗ್ಬೇಕು ಅಂತ ಏನು ಹೇಳೇ ಇಲ್ಲ. ಆರ್ಗ್ಯಾನಿಕ್ ಆಗಿ ಏನ್ ಬಿಲ್ಡ್ ಆಗುತ್ತೆ ಅನ್ನೋದಕ್ಕೆ ಎಷ್ಟೋ ಕಡೆ ಕ್ಯಾಪ್ಚರ್ ಮಾಡಿದ್ದಾರೆ. ಅದು ನೀವು ನೋಡ್ತೀರಾ ಸಿನಿಮಾದಲ್ಲಿ. ಮತ್ತೆ ಇದು ಯಾವ ರೀತಿಯಲ್ಲಿ ಹೊಸದು ಅಂದ್ರೆ ಒಬ್ಬ ಜನಸಾಮಾನ್ಯನ ಹೀರೋ ಆಗಿ ತೋರಿಸಿದೆ, ಅವನ ದೃಷ್ಟಿಕೋನ. ಅಂದರೆ ನಾನು ಸೆಪ್ರೇಟ್ ಮಾಡಿದೆ ರಿಲೇಷನ್ಶಿಪ್, ಅವ್ರ ತಂದೆ ಎಲ್ಲ ಅಂತ ಸೆಪ್ರೇಟ್ ಮಾಡಿದೆ. ಐ ಗಾಟ್ ಹಿಮ್ ಇನ್ ಆಸ್ ಅನ್ ಇಂಡಿಪೆಂಡೆಂಟ್ ಕೊಲಾಬ್ರೇಟರ್. ಐ ಡಿಂಟ್ ಬ್ರಿಂಗ್ ಎನಿ ಏಜ್ ಫ್ಯಾಕ್ಟರ್. ಈಸ್ ಅ ಸೆಪ್ರೇಟ್ ಇಂಡಿವಿಜುವಲ್ ಟು ಮೀ ಥರ ನಾವು ರಿಲೇಷನ್ಶಿಪ್ ಇತ್ತು. ಆ್ಯಂಡ್ ಐ ಟೋಲ್ಡ್ ಹಿಮ್ ದ ಸಾಂಗ್. ಅವರಿಗೆ ಸ್ವಲ್ಪ ಮೀಟರು ಹೊಸ ಅನಿಸ್ತು. ಅಂದರೆ ಯಾಕಂದರೆ ವಿ ಆರ್ ಕಮಿಂಗ್ ಫ್ರಮ್ ಅ ಡಿಫ್ರೆಂಟ್ ಜನ್ರೇಷನ್. ಸೊ ನಮ್ಮ ಮೀಟರ್, ನಮ್ಮ ಲೆಂತ್ ಆಫ್ ವರ್ಡ್ಸ್ ಸ್ವಲ್ಪ ಬೇರೆ ಇರುತ್ತೆ. ಸೊ ದೇರ್ ವಾಸ್ ಅ dialogue between that and discussion of just brief ideas. I just gave him brief pointers of how the song is, a dialogue between experience, society, information. Athra one that is this Taja Suddi song dialogue that you see. So Athra ittu, and there was no we worked as two independent collaborators. So Athra ವರ್ಕೌಟ್ ಆಗೋದೇ ಇಲ್ಲ ಈ ಇಂಡಸ್ಟ್ರಿಯಲ್ಲಿ. ಸೊ ವರ್ಕೌಟ್ ಆಗುತ್ತಾ ಇಲ್ಲ ಅದು ಇಲ್ಲ, ಬಟ್ ಕೆಲಸ ಮಾಡ್ತಾನೆ ಇರಬೇಕು, ಅದೇ ಮನಸ್ಸಲ್ಲಿರುತ್ತೆ.
ನಾನು ಎಂಜಾಯ್ ಯುವರ್ ವರ್ಕ್ ಅಂತ, ಅದು ನನ್ನ ಯಾವಾಗಿನ ತತ್ವ. ನಾವು ಏನೇ ಮಾಡಿದ್ರು, ಎಲ್ಲೇ ಇದ್ರು, ನಾವು ವಿ ಶುಡ್ ಫಸ್ಟ್ ಎಂಜಾಯ್ ಇಟ್. ನಾವು ಅದನ್ನು ಖುಷಿಯಿಂದ ಸಂಪೂರ್ಣ ಅಂದರೆ ಅಂತಃಕರಣಪೂರ್ವಕವಾಗಿ ಅದರಲ್ಲಿ ಇಲ್ಲದೆ ಇದ್ದರೆ ಅದರಿಂದ ನಮಗೇನೂ ಸಿಗೋದಿಲ್ಲ. ಅದರಿಂದ ನಮಗೇನೋ ಸಿಗ್ತಿದ್ರೆ ಯಾರಿಗೂ ಏನೂ ಸಿಗೋದಿಲ್ಲ. ಸೊ ಯಾವ ಕೆಲಸನೂ ಯಾವುದೇ ಇದ್ದರೂ ಕೂಡ ನಾವು ಅದನ್ನು ಪೂರ್ತಿ ತನ್ಮಯತೆಯಿಂದ ಮಾಡಬೇಕು ಅಂತ ನಂದು ಒಂದು ನಂಬಿಕೆ ಮಗಳಿಂದ. ಸೊ ನಾನು ಅದು ಅವನಿಗೆ ಆ ಥರ ಹೇಳಿದೆ, ನೀನು ಮೊದಲು ನೀನು ಎಂಜಾಯ್ ಮಾಡು, ಆಮೇಲೆ ನೋಡೋಣ, ಲೆಟ್ ಅಸ್ ಸಿ. ಸೊ ದ್ಯಾಟ್ ವೇ ಇಟ್ ವರ್ಕ್ಸ್. ಥ್ಯಾಂಕ್. ಆಮೇಲೆ ನಮ್ಗೆ ಗೊತ್ತಿಲ್ಲದೆ ಇರೋದು ಕೆಲವೊಂದು ಇರುತ್ತೆ, ಅದು ವಿಷಯಗಳು ಅಂದರೆ ಸಂಗೀತದ ಬಗ್ಗೆ ಆಗಲಿ. ಸೊ ಅದು ಅವ್ರಿಗೆ ಗೊತ್ತಿರುತ್ತೆ. ಈಗ ಇವರು ಅಂತಲ್ಲ, ಯಾವುದೇ ಸಂಗೀತ ನಿರ್ದೇಶಕ ಅವ್ರ ಮನಸ್ಸಿನಲ್ಲಿ ಒಂದು ಇರುತ್ತೆ, ಒಂದು ಇರುತ್ತದೆ. ಅದು ಭಾಳ ಅದು ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ಎಕ್ಸ್ಪ್ಲೇನ್ ಮಾಡೋಕೆ ಅವ್ರಿಗೆ ಆಗ್ತಿರಲ್ಲ. ಅದು ಯಾಕೋ ಇಲ್ಲಿ ಸರಿ ಇಲ್ಲ ಸರ್ ಅಂತಾರೆ. ಯಾಕೋ ಅನ್ನೋದು ಭಾಳ ಇಂಟ್ರೆಸ್ಟಿಂಗ್. ಅದು ಯಾಕೋಕ್ಕೆ ಉತ್ತರ ಇಲ್ಲಿ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಅನಿಸುತ್ತಿದ್ದು ಯಾಕೋ ಇಂದು ಅಂದಂಗೆ ಅದು ಯಾಕೋ ಅನ್ನೋದೇ ಮಿಸ್ಟೀರಿಯಸ್, ಎನಿಗ್ಮೆಟಿಕ್. ಸೊ ಆ ಒಂದು ಗ್ಯಾಪಲ್ಲಿನೇ ಹೊಸ್ತೇನೋ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಆಗ್ತಾನೆ ಇರುತ್ತೆ ಅದು. ಹೌದೌದು, ಯಾಕಪ್ಪ ಅಂತನೂ ಆಗುತ್ತೆ ಅದು. ಯಾಕೋ ಟು ಯಾಕಪ್ಪ ಅಷ್ಟು ಡಿಸ್ಟೆನ್ಸ್ ಇಲ್ಲ. ಸೊ ಥ್ಯಾಂಕ್ ಯು. ಇಲ್ಲ ಅಂತಂದ್ರೆ ಅವನೇ ಒಬ್ಬ ಭೂತ ಆಗಿರೋದ್ರಿಂದ ಮತ್ತೆ ಬೇರೆ ಭೂತಕ್ಕೆ ಬೇಕಾಗಿಲ್ಲ. ನಮ್ದು ಅಂಥದ್ದೆಲ್ಲ ತಾತ್ವಿಕವಾದ ಘನಂದಾರಿ ಆದಂಥ ಸಂಘರ್ಷಗಳಿಲ್ಲ. ಹೇರ್ ಕಟ್ ಮಾಡು ಇಂಥದ್ದೇ ಇರುತ್ತೆ ಮಕ್ಕಳಿಗೆ. ಈ ಟಿ ಶರ್ಟ್ ಯಾಕೆ ಹಾಕೊಂಡಿದ್ದೀಯಾ, ಇಸ್ತ್ರಿ ಹಾಕೊಂಡಿರೋದು ಹಾಕೊಂಬ, ಇಂಥವು ಇರುತ್ತೆ ಹೊರತು ಗಹನವಾದ ಸೈದ್ಧಾಂತಿಕ ಯಾವ ಮತಭೇದಗಳಿರುತ್ತೆ. ಇಷ್ಟು ಜನ ಸುಮ್ಮನಿದಾರಪ್ಪ, ನೀನು ಒಬ್ಬನೇ ಕಣ. ಜಗ್ಗಿ ನನಗೆ ಒಂದು 5 ವರ್ಷದ ಹಿಂದೆ ಒಂದು ಅರ್ಧ ಕತೆ ಹೇಳಿದ್ದೆ, ಅದಕ್ಕೆ ಸೆಕೆಂಡ್ ಹಾಫ್ ಬರೆದು ಮುಂದಿನ ವಾರ ಅನೌನ್ಸ್ ಮಾಡ್ತಿದ್ದೇನೆ. ನಿಮ್ಗೆ ಶುಭವಾಗಲಿ. ಮೋಕ್ಷ ಮತ್ತೆ ಮನು ಅವ್ರ ಕ್ಯಾಮ್ರಾ ಅವರು ಆಗಲಿ ಬೆಸ್ಟ್. ಹೊಸಬ್ರಿಗೆ ಶುಭ ಹಾರೈಸೋದು ನನ್ನ ಕರ್ತವ್ಯಪ್ಪ. ಈಗ ನಮ್ಮೆಲ್ಲರಿಗೋಸ್ಕರ ಜಗ್ಗಿ ಒಂದು ಸಿನಿಮಾ ಮಾಡಬೇಕಾಗಿ ಕಳಕಳಿಯ ಬರುತ್ತೆ. ನಾವೆಲ್ಲ ಕೂತ್ಕೊಂಡು ಆ ಕಡೆ ಜಗ್ಗಿ ಪ್ರಶ್ನೆ ಮಾಡ್ಬೇಕು. ಏನು ಹ್ಞೂ ಯಾವ್ದ್ರ ಬಗ್ಗೆ ಗುರು? ನಾನು ಜಯಂತ್ ಸರ್ ಒಟ್ಟಿಗೆ ಕೇಳಿದ್ವಿ, ಇನ್ನೊಂದ್ಸತಿ ಹಾಕು ಅಂತಂದೆ. ಅದು ಆಗಿ ನನ್ನ ಮತ್ತೆ ಇವರ ಅನುಭವಕ್ಕೆ ಇಲ್ಲಿ ಅಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಒಂದೇ ಮನೇಲಿ ಆಗಿರೋದು ಹಾಡು. ನಾನು ಕೇಳಿದ ತಕ್ಷಣ ಇವರಿಗೆ ಹೇಳಿದೆ, ಹಿಂಗೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಇನ್ನೊಂದ್ಸತಿ ರೀಸ್ಟ್ರಕ್ಚರಿಂಗ್ ಮಾಡ್ದ. ಅದಕ್ಕೆ ನನ್ನ ಗೆಳೆಯರು ಸ್ವಲ್ಪ ಹೆಲ್ಪ್ ಮಾಡಿದ್ರು, ಹರಿ ಹೆಲ್ಪ್ ಮಾಡಿದ್ರು. ಅದು ನಾನು ಅದಕ್ಕೆ ಕೇಳಿಸ್ಕೊಂಡು ಹೋಗಬೇಕು. ಎಲ್ಲಿ ಕೇಳಬಾರ್ದು ಅನಿಸುತ್ತೆ ಅದನ್ನು ಕರೆಕ್ಟಾಗಿ ಹೇಳ್ತೀನಿ. ಅದನ್ನು ಅವನಿಗೆ ಹೇಳಿದೆ, ಅದನ್ನು ಅಲ್ಲಲ್ಲೇ ರಿಪೇರಿ ಮಾಡ್ಕೊಂಡು ಹೋದ. ಥ್ಯಾಂಕ್ ಯು ಜಿಗಿ. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ನಿರ್ಮಾಪಕರಿಬ್ಬರು ಕೂಡ ದಯವಿಟ್ಟು ನಮ್ಮ ಮುಖ್ಯ ಅತಿಥಿ ಅಭ್ಯಾಗತರಿಗೆ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ವಿ ಹರಿಕೃಷ್ಣ ಸರ್ ಅವರನ್ನು ಕೂಡ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಮೇಡಮ್